ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ. PU ಉಪನ್ಯಾಸಕರ ನೇಮಕಾತಿ ಮತ್ತು KSET ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲೆಬಸ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ ಏನು ಸಿಲೆಬಸ್ ಇದೆ ಇದು KSET ಮತ್ತು PU ಲೆಕ್ಚರರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದ್ರೆ KSET ಪರೀಕ್ಷೆಯನ್ನು ಮತ್ತು ಅದಕ್ಕೆ ಇರುವಂಥ ಸಿಲೆಬಸ್ಸನ್ನು ಸ್ವಲ್ಪ ಅಪ್ಡೇಟ್ ಮಾಡಲಾಗಿದೆ. ಇದು ಅಪ್ಡೇಟ್ ಆಗಿದೆ, ಆದರೆ PU ಸಿಲೆಬಸ್ಸನ್ನು ಇನ್ನೂ ಕೂಡ ಅವರು ಅಪ್ಡೇಟ್ ಮಾಡಿಲ್ಲ ಅಥವಾ ಹೊಸದಾದ ಸಿಲೆಬಸ್ಸನ್ನು ಇನ್ನೂ ಬಿಟ್ಟಿಲ್ಲ. ಈಗಾಗಲೇ 2018-19ರಲ್ಲಿ ನಡೆಸಿರುವಂಥ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಇದೆ. ಅದೇ ಸಿಲೆಬಸ್ಸನ್ನು ನಾವು ಇಲ್ಲಿ ನೋಡ್ತೀವಿ. ಆದರೆ ಇಲ್ಲಿ ಜಸ್ಟ್ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಮೈಕ್ರೋ ಎಕನಾಮಿಕ್ ಅನಲೈಸಿಸ್ ಸಂಬಂಧಪಟ್ಟ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ KSET ಮತ್ತು ಎಕನಾಮಿಕ್ಸಲ್ಲಿ PU ಲೆಕ್ಚರರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆ, ಸೊ ಯಾವ್ಯಾವ ಟಾಪಿಕ್ಸನ್ನು ಇಲ್ಲಿ ಕವರ್ ಮಾಡಲಾಗುತ್ತೆ ಅಂತ ಅನ್ನೋದನ್ನು ಮಾತ್ರ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಮೊದಲಿಗೆ ಈ KSET ಪರೀಕ್ಷೆ ಸಂಬಂಧಪಟ್ಟಂತೆ ಎಕನಾಮಿಕ್ಸಲ್ಲಿ KSET ಪರೀಕ್ಷೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಏನು ಇಡಲಾಗಿದೆ ಅಂತಂದ್ರೆ ಅದರಲ್ಲಿ ಮೇನ್ ಒಂದೇದು ಯಾವುದು ಅಂತಂದ್ರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂಥೇಳಿ. ಇಲ್ಲಿ ಅನುಭೋಗಿಯ ವರ್ತನೆಗೆ ಸಂಬಂಧಪಟ್ಟಂತೆ ತುಷ್ಟಿಗುಣದ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಅದರೊಂದಿಗೆ ಈ ಅನುಭೋಗಿ ತುಷ್ಟಿಗುಣವನ್ನು ಹೇಗೆ ಪಡ್ಕೊಳ್ತಾನೆ ಅಥವಾ ತೃಪ್ತಿಯನ್ನು ಹೇಗೆ ಪಡ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ಈ ಒಂದು ಚಾಪ್ಟ್ರಲ್ಲಿ ಡಿಸ್ಕಷನ್ ಮಾಡಲಾಗುತ್ತೆ. ಇನ್ನು ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂಥೇಳಿ ಇಲ್ಲಿ ಉದ್ಯಮ ಘಟಕದ ಉತ್ಪಾದನೆ ಮತ್ತು ಉತ್ಪಾದನೆಗೆ ತಗುಲಿರುವಂಥ ವೆಚ್ಚಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಇನ್ನು ಥರ್ಡ್ ಪಾಯಿಂಟು ಡಿಸಿಷನ್ ಮೇಕಿಂಗ್ ಅಂಡರ್ ಅನ್ಸರ್ಟನಿಟಿ ಅಟಿಟ್ಯೂಡ್ ಟುವರ್ಡ್ಸ್ ರಿಸ್ಕ್ ಅಂಥೇಳಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇದು. ಇಲ್ಲಿ ಕೇಳುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದು ಸ್ವಲ್ಪ ಕಠಿಣ ಆಗುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಆನ್ಸರನ್ನು ಈ ಮೂರನೇ ಪಾಯಿಂಟನ್ನು ಹೈಲೈಟ್ ಮಾಡಿದಾರೆ ಅಂತಂದಮೇಲೆ ಇದ್ರ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟು ಗೇಮ್ ಥಿಯರಿ ಆ್ಯಂಡ್ ನಾನ್ ಕಾರ್ಪೊರೇಟಿವ್ ಗೇಮ್ಸ್ ಅಂತ ಬರುತ್ತೆ. ಸೊ ಇದು ಕೂಡ ಸಪ್ರೇಟ್ ಟಾಪಿಕ್ ಕೊಟ್ಟಿದ್ದಾರೆ, ಅಂದರೆ ಸಪ್ರೇಟಾಗಿ ಕ್ವಶನ್ಸನ್ನು ಹೈಲೈಟ್ ಮಾಡೇ ಮಾಡ್ತಾರೆ. ಇನ್ನು ವಿಶೇಷವಾಗಿ ಮಾರುಕಟ್ಟೆಗಳ ಬಗ್ಗೆ, ಮಾರ್ಕೆಟ್ ಸ್ಟ್ರಕ್ಚರ್ಸ್ ಬಗ್ಗೆ ಇದೆ ನೋಡಿ. ಸೊ ಕಾಂಪಿಟೇಟಿವ್ ಆ್ಯಂಡ್ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಅಂತ ಬರ್ತವೆ. ಸೊ ಅಲ್ಲಿ ಅವುಗಳ ಎಫಿಷಿಯನ್ಸಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಇದರೊಂದಿಗೆ ಫ್ಯಾಕ್ಟರ್ ಪ್ರೈಸಿಂಗ್ ಅಂತೇಳಿ ಉತ್ಪಾದನಾಂಗಗಳ ಬೆಲೆಗಳ ಬಗ್ಗೆಯೂ ಕೂಡ ಕ್ವಶನ್ ಕೇಳುವಂಥದ್ದು, ಅದು ಕೂಡ ಟಾಪಿಕನ್ನು ಹೈಲೈಟ್ ಮಾಡ್ತಾರೆ KSET ಪರೀಕ್ಷೆಗೆ, ಸ್ಪೆಷಲಾಗಿ ಎಕನಾಮಿಕ್ಸ್ ಸಬ್ಜೆಕ್ಟ್ದು KSET ಪರೀಕ್ಷೆಗೆ. ಇನ್ನು ಜನರಲ್ ಇಕ್ವಿಲಿಬ್ರಿಯಮ್ ಅನಲೈಸಿಸ್ ಅಂತ ನೋಡಿ. ಸೊ ಇದು ಕೂಡ ಏನು ಸಾಮಾನ್ಯ ಸಮತೋಲನ ವಿಶ್ಲೇಷಣೆ ಅಂತ ಕರಿಬೋದು ನಾವು. ಸೊ ಇದನ್ನು ಏನು ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇಡಿಕೆ ಮತ್ತು ಪೂರೈಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ. ನೆಕ್ಸ್ಟು ಎಫಿಷಿಯನ್ಸಿ ಕ್ರೈಟೇರಿಯಾ ಅಂಥೇಳಿ, ಇದು ಯಾವುದು ವಿಷಯಕ್ಕೆ ಸಂಬಂಧಪಟ್ಟಂತಂದರೆ ಪೆರೆಟೋ ಆಪ್ಟಿಮಿಲಿಟಿ ಅಂತ ಮತ್ತು ಕಾಲ್ಡೋರ್ ಹೆಕ್ಸ್ ಅವರ ಮತ್ತು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತಿದೆ ನೋಡಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಇದು ಮೇ ಬಿ ಸ್ವಲ್ಪ ಎಫಿಷಿಯನ್ಸಿ ಕ್ರೈಟೇರಿಯಾಗೆ ಸಂಬಂಧಪಟ್ಟಂಗೆ ಇಲ್ಲಿ ಮೂರು ಪೆರೆಟೋ, ಕಾಲ್ಡರ್ ಹಿಕ್ಸ್ ಆ್ಯಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಹೇಗೆ ಮಾಡಲಾಗುತ್ತೆ ಅನ್ನೋದನ್ನು ಇಲ್ಲಿ ಸ್ಪೆಷಲ್ಲಾಗಿ ಈ ಟಾಪಿಕನ್ನು ಇಡಲಾಗಿದೆ. ಇದರೊಂದಿಗೆ ವೆಲ್ಫೇರ್ ಎಕನಾಮಿಕ್ಸನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ವೆಲ್ಫೇರ್ ಯೋಗಕ್ಷೇಮದ ಅರ್ಥಶಾಸ್ತ್ರ ಅಂತ ಕರಿತೀವಿ ನಾವು. ಇಲ್ಲಿ ಹೆಚ್ಚಾಗಿ ವಿಶೇಷವಾಗಿ ನೋಡುವಂಥದ್ದು ಫಂಡಮೆಂಟಲ್ ಥಿಯರಿಮ್ಸ್ ಅಂಥೇಳಿ ಮತ್ತು ಸೋಷಿಯಲ್ ವೆಲ್ಫೇರ್ ಫಂಕ್ಷನ್ ಅಂಥೇಳಿ. ಸೊ ಇಷ್ಟು ಇಲ್ಲಿ ಕವರಪ್ ಮಾಡ್ಬೋದು. ಇನ್ನು ಸಿಮೆಟ್ರಿಕ್ ಇನ್ಫಾರ್ಮೇಷನ್ ಸಂಬಂಧಪಟ್ಟ ಹಾಗೆ ನೋಡಿ. ಸೊ ಇಲ್ಲಿ ಯಾವ ರೀತಿಯಾದ ಸೆಲೆಕ್ಷನ್ ಆಗಿರ್ಬೋದು, ಆಮೇಲೆ ಮಾರಲ್ ಹೆಜಾರ್ಡ್ ಅಂಥೇಳಿ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ ಸ್ಪೆಸಿಫಿಕ್ ಆಗಿ ಇಟ್ಟಿದ್ದಾರೆ. ಇದನ್ನು ಸ್ಪೆಸಿಫಿಕ್ ಆಗಿ ಅಂತಂದ್ರೆ ಕೆಲವೊಂದು ಅಂಶಗಳನ್ನ ತೆಗೆದುಕೊಂಡಿದ್ದಾರೆ. ಆದರೆ ನಿಜವಾಗ್ಲೂ ಸೂಕ್ಷ್ಮ ಅರ್ಥಶಾಸ್ತ್ರ ಇಷ್ಟೇ ಇಲ್ಲ. ಇಲ್ಲಿ ಮೇನ್ ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿ ಅಲ್ಲಿ ಈ ಟಾಪಿಕ್ಗಳ ರಿಲೇಟೆಡ್ ಆಗಿ ನಾವು ಕ್ವಶನ್ಸ್ ಕೇಳಬಹುದು ಅಂತ ಹೇಳ್ಕೊಂಡು ಟಾಪಿಕ್ಸನ್ನು ಹೈಲೈಟ್ ಮಾಡಿದ್ದಾರೆ. ಇಷ್ಟು ಟಾಪಿಕನ್ನು ನಾವು KSET ಪರೀಕ್ಷೆ ಸಂಬಂಧಪಟ್ಟಂಗೆ ಸ್ಪೆಷಲ್ ಆಗಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕವರಪ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲಾಗಿ KSET ಪರೀಕ್ಷೆಯ ಸಿಲೆಬಸ್ ಇದು. ನೆಕ್ಸ್ಟು ಇಲ್ಲಿರುವಂಥದ್ದು ಏನು ಅಂತಂದ್ರೆ
ಈ ಪಿ ಯು ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಇದೆ. ಆದರೆ ಆಗಲೇ ನಾವು ಡಿಸ್ಕಷನ್ ಮಾಡಿರುವಂಥ ಸಿಲೆಬಸ್ಸು ಮತ್ತು ಇದಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಏನು ಸ್ಪೆಷಲ್ ಅನಿಸುತ್ತೆ ಅಂತ ನೋಡಿದಾಗ ಇಲ್ಲಿ ಯುಟಿಲಿಟಿ ಅನಲೈಸಿಸ್ ಅಂತಿದೆ, ಕಾನ್ಸೆಪ್ಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಅಂತಿದೆ. ಸೊ ಆಮೇಲೆ ಥಿಯರೀಸ್ ಆಫ್ ಡಿಮ್ಯಾಂಡ್, ಇಂಡಿಫರೆನ್ಸ್ ಕರ್ವ್ಸ್, ರಿವೀಲ್ಡ್ ಪ್ರಿಫರೆನ್ಸ್ ಥಿಯರೀಸ್, ಆಮೇಲೆ ಕನ್ಸ್ಯೂಮರ್ ಚಾಯ್ಸ್ ಅಂಡರ್ ಅನ್ಸರ್ಟಿನಿಟಿ. ಸೊ ಇವೆಲ್ಲ ಆಲ್ಮೋಸ್ಟ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ರಿಲೇಟೆಡ್ ಇರುವಂಥದ್ದು. ಸೊ ಹಾಗಾಗಿ ಅದನ್ನೇ ಏನು ಮಾಡಿದ್ದಾರೆ ಅಂದರೆ ಸ್ಪೆಸಿಫಿಕ್ ಆಗಿ ಟಾಪಿಕ್ಸ್ಗಳನ್ನು ಹೈಲೈಟ್ ಮಾಡಿದ್ದಾರೆ ಇಲ್ಲಿ. ಇದರೊಂದಿಗೆ ಎಲಾಸ್ಟಿಸಿಟೀಸ್ ಆಫ್ ಡಿಮ್ಯಾಂಡ್, ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸಂಬಂಧಪಟ್ಟಂಗೆ. ಇನ್ನು ಕಾನ್ಸೆಪ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಯಾವುವು ಅಂದ್ರೆ ಸಪ್ಲೈ, ಪೂರೈಕೆ ಬಗ್ಗೆ ನೋಡಿರಿ, ಬೇಡಿಕೆ ಮತ್ತು ಪೂರೈಕೆ ಬಗ್ಗೆ ಹೈಲೈಟ್ ಮಾಡಿದ್ದಾರೆ ಅಂತ ಆಯ್ತು ಇಲ್ಲಿ. ಇನ್ನು ಥಿಯರೀಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ಸ್, ಎಸ್ ಆಗಲೇ ಅದು ಕೂಡ KSET ಪರೀಕ್ಷೆ ಕೂಡ ಇತ್ತು, ಇಲ್ಲಿ ಕೂಡ ಕೇಳಿದ್ದಾರೆ. ಇನ್ನು ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ಸ್ ಅಂತಂದ್ರೆ ಇದು ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟಿಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳದಾವ. ಸೊ ಇನ್ನು ನೆಕ್ಸ್ಟು ಪ್ರೈಸ್ ಆ್ಯಂಡ್ ಔಟ್ಕಮ್ ಡಿಟರ್ಮಿನೇಷನ್ ಅಂಡರ್ ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್. ನೋಡಿ ಆಗಲೇ ಹೇಳಿದಂಗೆ ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ಕೂಡ ಇತ್ತು, ಸೊ ಇಲ್ಲಿ ಕೂಡ ಕೊಡಲಾಗಿದೆ. ಇಲ್ಲಿ ಮತ್ತೊಂದು ಹೈಲೈಟ್ ಮಾಡಿರುವಂಥದ್ದು ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಈಕ್ವಿಲಿಬ್ರಿಯಂ ಬಗ್ಗೆ ಹೇಳಿದ್ದಾರೆ. ಇನ್ನು ಫ್ಯಾಕ್ಟರ್ ಪ್ರೈಸಿಂಗ್ ಅಲ್ಲಿ ಕೂಡ ಇತ್ತು, ಇಲ್ಲಿ ಕೂಡ ಇದೆ. ಇನ್ನು ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥಿಯರಿ ಅಂಥೇಳಿ, ಸೊ ಇದು ಕೂಡ ಅಲ್ಲಿ ಅದರೊಳಗೆ ಬರುವಂಥದ್ದು. ಇನ್ನು ಡಿಟರ್ಮಿನೇಷನ್ ಆಫ್ ರೆಂಟ್, ವೇಜ್, ಇಂಟ್ರೆಸ್ಟ್ ಅಂದರೆ ಇದು ಫ್ಯಾಕ್ಟರ್ಸ್ ಪ್ರೈಸಿಂಗ್ ಅಂತಲೇ ಆಯಿತು, ಅದರೊಳಗನೆ ಬಂದುಬಿಡುತ್ತೆ, ಇದು ಇಂಪಾರ್ಟೆಂಟು. ಇನ್ನು ಜನರಲ್ ಈಕ್ವಿಲಿಬ್ರಿಯಮ್ದು ಕೂಡ ಆಗಲೇ ಒಂದು ಕಾನ್ಸೆಪ್ಟನ್ನು ಇಟ್ಟಿದ್ರು. ಹಾಗಾದ್ರೆ KSET ಮತ್ತು PU ಲೆಕ್ಚರರ್ ಸಿಲೆಬಸ್ ಆಲ್ಮೋಸ್ಟ್ ಏನಾಗಿದೆ ಅಂತಂದ್ರೆ ಈಕ್ವಲ್ ಆಗಿದೆ. ಹಾಗಾಗಿ ಇಲ್ಲಿ ಇರುವಂಥ ವ್ಯತ್ಯಾಸವನ್ನು ಗಮನಿಸಿದಾಗ ನಾವು ಇಷ್ಟು ಟಾಪಿಕ್ಗಳನ್ನು KSET ಮತ್ತು PU ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ಇಷ್ಟು ಸಿಲೆಬಸ್ಸನ್ನು ನಾವು ಕವರ್ ಅಪ್ ಮಾಡಿದ್ರೆ ಆಲ್ಮೋಸ್ಟ್ ನಾವು ಈ ಎಕ್ಸಾಮ್ಸನ್ನು ಆರಾಮಾಗಿ ಫೇಸ್ ಮಾಡಬಹುದು. ಆದರೆ ಇದನ್ನು ಹೊರತುಪಡಿಸಿ ಕೂಡ ಇನ್ನೂ ಸೂಕ್ಷ್ಮ ಅರ್ಥಶಾಸ್ತ್ರ ಇದೆ. ಆದರೆ ಇಲ್ಲಿ ಸಿಲೆಬಸ್ಸನ್ನು ಕವರ್ ಅಪ್ ಮಾಡಿರುವಂಥದ್ದು ವಿಶೇಷವಾಗಿ ಕೆಲವೊಂದು ಆಯ್ದ ಟಾಪಿಕ್ಸ್ಗಳನ್ನು ಇಡಲಾಗಿದೆ. ಸ್ಪೆಸಿಫಿಕ್ಕಾಗಿ ಅವುಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಕೇಳ್ತೀವಿ ಅನ್ನೋ ರೀತಿಯಲ್ಲಿ ಇದನ್ನು ಸಿಲೆಬಸ್ಸನ್ನು ಡಿವೈಡ್ ಮಾಡಿ ಕಾನ್ಸೆಪ್ಟ್ಗಳನ್ನ ಕೊಡಲಾಗಿದೆ. ಆದರೆ ಈ ಸಿಲೆಬಸ್ ನೋಡಲಿಕ್ಕೆ ಸ್ವಲ್ಪ ಅನಿಸಿದ್ರು ಕೂಡ ಇದರ ವಿವರಣೆ ಭಾಳ ಇದೆ. ಸೊ ಹಾಗಾಗಿ KSET ಮತ್ತು PU ಲೆಕ್ಚರರ್ ಎರಡಕ್ಕೂ ಕೂಡ ಆಲ್ಮೋಸ್ಟ್ ಸೇಮ್ ಸಿಲೆಬಸ್ನ ಇರೋದ್ರಿಂದ ನೀವು ಎರಡೂ ಸಿಲೆಬಸ್ಸನ್ನು ಎಟ್ ಎ ಟೈಮ್ ಕಲಿಯೋದ್ರಿಂದ ಒಂದೇ ಸಲ ನೀವು ಸರಿಯಾಗಿ ಓದ್ಕೊತ ಹೋಗ್ಬಿಟ್ರೆ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು PU ಲೆಕ್ಚರ್ ಬರಿಬೇಕನ್ನೋರಿಗೂ ಕೂಡ ಏನಾಗುತ್ತೆ ಅಂತಂದ್ರೆ ಇದರಿಂದ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ KSET ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಿಲೆಬಸ್ ಜೊತೆಗೆ ಇದನ್ನು ಕವರ್ ಮಾಡಿಬಿಟ್ರೆ ನಮಗೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಏನು ಎಕನಾಮಿಕ್ಸ್ ರಿಲೇಟೆಡ್ಡು, ಸ್ಪೆಷಲಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಮತ್ತು ಅದರಲ್ಲಿರುವಂಥ ಎಲ್ಲ ಸಿದ್ಧಾಂತಗಳು ಮತ್ತು ಅಲ್ಲಿರುವಂಥ ವಿಷಯ ಎಲ್ಲವೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಅನ್ನೋದು ಇಷ್ಟು ಕಾನ್ಸೆಪ್ಟ್ಗಳ ಮಧ್ಯೆ ಇರುವಂಥದ್ದು. ಇದನ್ನು ನಾವು ಏನು ಮಾಡ್ತಾಯಿದ್ವಿ, ವಿಡಿಯೋಗಳ ಮೂಲಕ ಪ್ರತಿಯೊಂದು ಸಪ್ರೇಟ್ ಆಗಿ ಟಾಪಿಕ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಅವುಗಳಿಗೆ ತಕ್ಕ ಹಾಗೆಯೇ ಏನು ಮಾಡಕತ್ತೀವಿ, ಅವುಗಳಿಗೆ ವಿವರಣೆಯನ್ನು ಕೊಡ್ತಾ ಹೊಂಟಿದ್ದೀವಿ. ಈಗ ಆಲ್ರೆಡಿ ತುಷ್ಟಿಗುಣ ಸಂಬಂಧಪಟ್ಟ ಹಾಗೆ ಮತ್ತು ಔದಾಸೀನ ವಕ್ರರೇಖೆಗೆ ಸಂಬಂಧಪಟ್ಟ ಹಾಗೆ, ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ, ಹೀಗೆ ಹಲವಾರು ವಿಡಿಯೋಗಳನ್ನು ಆಲ್ರೆಡಿ ನಾವು ಮಾಡಿದ್ದೀವಿ. ಸೊ ಅದು ತಕ್ಕ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಇಡೀ ಸಿಲೆಬಸ್ಸನ್ನು PU ಸಿಲೆಬಸ್ ಸಂಬಂಧಪಟ್ಟ PU ಲೆಕ್ಚರರ್ ಮತ್ತು KSET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡೂ ಸಿಲೆಬಸ್ಸನ್ನು ನಾವು ಕವರ್ ಮಾಡ್ಕೊಳ್ತಾ ಎರಡರಲ್ಲೂ ಕೂಡ ಬರುವಂಥ ಟಾಪಿಕ್ಗಳನ್ನು ಹೆಚ್ಚಾಗಿ ಡಿಸ್ಕಷನ್ ಮಾಡ್ತಾ, ಸೊ ಇಡೀ ಸಿಲೆಬಸ್ ಅಂತಂದರೆ ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್ ಬರುತ್ತೆ, ಆಮೇಲೆ ಫೈನಾನ್ಸ್ ಬರುತ್ತೆ, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಬರುತ್ತೆ. ಹೀಗೆ ಪ್ರತಿಯೊಂದೂ ಕೂಡ ವಿಡಿಯೋಗಳ ಮೂಲಕ 5 ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಸೆಲೆಕ್ಟ್ ಮಾಡ್ತಾ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಇದು ಆಲ್ಮೋಸ್ಟ್ ಎಲ್ಲ KSET ಪರೀಕ್ಷೆ, ನೆಟ್ ಪರೀಕ್ಷೆ ಮತ್ತು PU ಲೆಕ್ಚರರ್ ಮತ್ತು ಇವನು ಡಿಗ್ರಿ ಕಾಲೇಜ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫಾರ್ಮ್ ಆದರೂ ಕೂಡ ಅಲ್ಲಿ ಕೂಡ ಈ ಸಿಲೆಬಸ್ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಂದು ಸಲ ಕಲಿಯೋದ್ರಿಂದ ನಾವು ಇಡೀ 2-3 ಪರೀಕ್ಷೆಗಳನ್ನು ನಾವು ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಆದಷ್ಟು ಸಿಲೆಬಸ್ಸನ್ನು ನೋಡ್ತಾ ಕೊಂಡೋಕ್ಕಿಂತ ಹೆಚ್ಚಾಗಿ ಅದು KSET ಇರಲಿ, ನೆಟ್ ಇರಲಿ ಅಥವಾ PU ಲೆಕ್ಚರ್ ಇರಲಿ ಅಥವಾ ಡಿಗ್ರಿ ಕಾಲೇಜ್
ಏನು ರಿಕ್ರೂಟ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಇರಲಿ, ಅದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗಿರಲಿ, ಸೊ ಎಲ್ಲವನ್ನೂ ಕೂಡ ಏನು ಮಾಡಬೇಕಾಗತ್ತೆ ಅಂದರೆ ಕವರ್ ಅಪ್ ಮಾಡ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ಏನಾಗುತ್ತೆ, ಇಡೀ ಅರ್ಥಶಾಸ್ತ್ರ ನಮಗೆ ತಿಳಿಯುತ್ತೆ. ಯಾವಾಗ ಅರ್ಥಶಾಸ್ತ್ರ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಆವಾಗ ಯಾವುದೇ ಪರೀಕ್ಷೆ ಕೂಡ ನಮಗೇನಾಗೋದಿಲ್ಲ, ಕಠಿಣ ಅಂತ ಅನಿಸೋದಿಲ್ಲ. ಹಾಗಾಗಿ ಇದು ಬಹಳ ಅವಶ್ಯಕ ಇರುವಂಥದ್ದು. ಇದು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫಾರ್ಮ್ ಆಗಿತ್ತು 2021ರಲ್ಲಿ. ಸೊ ಆ ಟೈಮಲ್ಲಿ ಇದ್ದಂತಹ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಸಿಲೆಬಸ್. ಹಾಗಾದರೆ ಸೆಟ್ಟು, ನೆಟ್ಟು ಮತ್ತು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮತ್ತು PU ಲೆಕ್ಚರರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಟಾಪಿಕ್ಸ್ಗಳು ಹೈಲೈಟ್ ಆಗ್ತವೆ ಅನ್ನೋದು ಕೂಡ ಈ ಸಿಲೆಬಸ್ಸನ್ನು ನೋಡಿದರೆ ನಮ್ಗೆ ಕ್ಲಿಯರ್ ಆಗುತ್ತೆ. ಈಗ ನಾವು ಕೆಸೆಟ್ಟು, PU ಲೆಕ್ಚರರು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಅಷ್ಟು ಸಿಲೆಬಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಒಂದು ಸಿಲೆಬಸ್ ನೋಡಿ ನಮ್ಗೆ ಕ್ಲಿಯರ್ ಆಗುತ್ತೆ ಏನು ಹೈಲೈಟ್ ಇರ್ಬೋದು, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಿಜವಾಗ್ಲೂ ಇರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಯಾವುವು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗಾದರೆ ಇಲ್ಲಿ ಕೂಡ ಥಿಯರಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಕೇಳಿದ್ದಾರೆ. ಸೊ ಅಂದರೆ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು ಮೇನ್ ಯಾವುದು ಅಂದ್ರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಇದ್ರ ಬಗ್ಗೆ ಹೈಲೈಟ್ ಮಾಡಿದ್ದಾರೆ ಅಂತ ಆಯಿತು. ಇದರೊಳಗೆ ಮಾರ್ಷಲ್ ಮತ್ತು ಹಿಕ್ಸ್ ಅಂತ ಬರ್ತಾರೆ. ಆಮೇಲೆ ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ ಅಪ್ರೋಚಸ್ ಕೇಳಿದ್ದಾರೆ ನೋಡಿ. ಸೊ ಇದನ್ನು ಕೇಳಿದ್ದಾರೆ ಅಂತಂದರೆ ಅಲ್ಲಿ ಕೂಡ ಇದು ಸೂಕ್ಷ್ಮ ಅರ್ಥಶಾಸ್ತ್ರೊಳಗಿದೆ. ಇದರೊಂದಿಗೆ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಡಿಮ್ಯಾಂಡ್ ಥಿಯರಿ. ರೀಸೆಂಟ್ಲಿ ಆಧುನಿಕವಾಗಿ ಬೆಳೆದು ಬಂದಂಥ ಕೆಲವು ಸಿದ್ಧಾಂತಗಳ ಬಗ್ಗೆ ಕೇಳಿದ್ದಾರೆ, ಡೆವಲಪ್ಮೆಂಟ್ಗಳು ಏನಾಗಿದ್ದಾವೆ ಅಂಥೇಳಿ. ಇನ್ನು ಥಿಯರೀಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ಸ್, ಅದು ಕೂಡ ಅಲ್ಲಿ PU ಮತ್ತು ಕೆಸೆಟ್ ಪರೀಕ್ಷೆಯಲ್ಲೂ ಕೂಡ ಈ ಸಿಲೆಬಸ್ ಇದೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಯಿತು ಅಂತಾಯಿತು. ಇನ್ನು ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಪ್ರೊಡಕ್ಷನ್ ಥಿಯರಿ ಅಂದ್ರೆ ಇವರು ಆಧುನಿಕ ಸಿದ್ಧಾಂತಗಳನ್ನು ಮತ್ತು ಈಗ ಡೆವಲಪ್ಮೆಂಟ್ ಆಗಿರುವಂತಹ ಕೆಲವು ಎಕನಾಮಿಕ್ಸ್ ಥಿಯರೀಸ್ಗಳನ್ನು ಹೈಲೈಟ್ ಮಾಡಿದ್ದಾರೆ ಅಂತ ಅರ್ಥ ಆಯಿತು. ಇದರೊಂದಿಗೆ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ಸ್. ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಬಗ್ಗೆ ಆಲ್ರೆಡಿ ಹೇಳಿತ್ತು, ಎರಡು ಸಿಲೆಬಸ್ಸಲ್ಲಿ ಕೂಡ ಇದಿದೆ. ಇನ್ನು ಫ್ಯಾಕ್ಟರ್ ಪ್ರೈಸಿಂಗ್ ಇದು ಕೂಡ ಇದೆ. ಇನ್ನು ರೀಸೆಂಟ್ ಥಿಯರೀಸ್ ಇನ್ ಫ್ಯಾಕ್ಟರ್ ಪ್ರೈಸಿಂಗ್. ಇಲ್ಲಿ ಕೂಡ ಮತ್ತೇನು ಮಾಡಿದ್ರು, ರೀಸೆಂಟ್. ಈ ರೀಸೆಂಟ್ ಅನ್ನೋ ಶಬ್ದ ಭಾಳ ಬರ್ತಾ ಇದೆ, ಇಲ್ಲಿದೆ. ಸೊ ಇವೆಲ್ಲ ರೀಸೆಂಟ್ ಅಂತಂದರೆ ಅರ್ಥ ಏನು, ಇಲ್ಲಿಗಿದೆ. ಮತ್ತು 1, 2, 3 ಕಡೆ ರೀಸೆಂಟ್ ಅಂತ ಯೂಸ್ ಮಾಡಿದ್ದಾರೆ. ಅದರೊಂದಿಗೆ ಜನರಲ್ ಇಕ್ವಿಲಿಬ್ರಿಯಮ್. ಇದನ್ನು ಅಲ್ಲಿ ಕೂಡ ಸಿಲೆಬಸ್ ಇದೆ, ಇಲ್ಲಿ ಕೂಡ ಇದೆ. ಇನ್ನು ನ್ಯೂ ವೆಲ್ಫೇರ್ ಎಕನಾಮಿಕ್ಸ್ ಒಳಗೆ ಮತ್ತೇನು ಮಾಡಲಾಗಿದೆ, ನ್ಯೂ ಅಂತ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಇಲ್ಲಿ ಹೈಲೈಟ್ ಮಾಡಿರೋದು ಏನಂತದ, ರೀಸೆಂಟ್. ಇಲ್ಲಿ ಕೂಡ ರೀಸೆಂಟ್ ಅಂಥೇಳಿ, ಇನ್ನು ನ್ಯೂ ಅಂಥೇಳಿ, ಆಮೇಲೆ ಇಲ್ಲಿ ಕೂಡ ರೀಸೆಂಟ್ ಅಂತ ಯೂಸ್ ಮಾಡಿದ್ದಾರೆ. ಅಂತಂದರೆ ಅರ್ಥ ಏನು, ಇವರು ಪ್ರಾಚೀನ ಕಾಲದ ಅಥವಾ ಮಧ್ಯಯುಗದ ಅಥವಾ ಹಿಂದಿನ ಸಾಂಪ್ರದಾಯಿಕ ಪಂಥದ ವಿಚಾರಧಾರೆಗಳಿಗಿಂತ ಹೆಚ್ಚಾಗಿ ಈಗ ಸದ್ಯಕ್ಕೆ ಏನು ಡೆವಲಪ್ಮೆಂಟ್ಸ್ಗಳಾಗಿವೆ ಅನ್ನೋದ್ರ ಬಗ್ಗೆನೇ ಈ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಿದ್ದಾರೆ, ಸಿಲೆಬಸ್ಸನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇಟ್ಟಿದ್ದರು. ಸೊ ಇದರ ಸಿಲೆಬಸ್ಸನ್ನು ನೋಡಿದ್ರೆ ಈಗ ಕೆಸೆಟ್, ನೆಟ್ ಮತ್ತು PU ಲೆಕ್ಚರ್ ರಿಕ್ರೂಟ್ಮೆಂಟು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೆ ಸಿಲೆಬಸ್ಸನ್ನು ನೋಡಿದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಟ್ಯಾಲಿ ಆಗುವಂಥದ್ದು, ಎಲ್ಲನೂ ಕೂಡ ಸೇಮ್ ಇದೆ. ಸ್ವಲ್ಪ ಒಂದೊಂದು ಪಾಯಿಂಟ್ಗಳಲ್ಲಿ ಮಾತ್ರ ಡಿಫ್ರೆನ್ಸ್ ಇರುವಂಥದ್ದು, ಉಳಿದೆಲ್ಲ ವಿಷಯಗಳು ಸೇಮ್ ಇದೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಇಷ್ಟು ಟಾಪಿಕ್ಗಳು ಏನಾಗಿವೆ ಅಂತಂದ್ರೆ ಇವು ಇಂಪಾರ್ಟೆಂಟ್ ಟಾಪಿಕ್ಗಳು ಅಂತ ತಿಳ್ಕೊಳ್ಬೇಕು. ಇಂಪಾರ್ಟೆಂಟ್ ಅಂದರೆ ಯಾವುವು ಅಂತ ಕನ್ಫರ್ಮ್ ಆಯಿತು. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಒಂದು ಇಂಪಾರ್ಟೆಂಟು, ಆಮೇಲೆ ಥಿಯರಿ ಆಫ್ ಪ್ರೊಡಕ್ಷನ್ ಕಾಸ್ಟ್ಸ್ ಅಂಥೇಳಿ, ಆಮೇಲೆ ಮಾರ್ಕೆಟ್ ಸ್ಟ್ರಕ್ಚರ್ ಅಂಥೇಳಿ, ಆಮೇಲೆ ಫ್ಯಾಕ್ಟರ್ ಪ್ರೈಸಿಂಗ್ ಅಂಥೇಳಿ, ಇದಾದಮೇಲೆ ವೆಲ್ಫೇರ್ ಎಕನಾಮಿಕ್ಸ್. ಅದರೊಂದಿಗೆ ಇನ್ನೇನು ಹೈಲೈಟ್ ಅಷ್ಟು ಅನಿಸೋದಿಲ್ಲ, ಅದರ ರಿವೀಲ್ಡ್ ಪ್ರಿಫರೆನ್ಸ್ ಥಿಯರಿ ಕೂಡ ಇದು ಕನ್ಸ್ಯೂಮರ್ ಬಿಹೇವಿಯರ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇವೆಲ್ಲ ಇಷ್ಟು ಎಕನಾಮಿಕ್ಸ್ ಒಳಗನ ಮೈಕ್ರೋ ಎಕನಾಮಿಕ್ಸ್ ಸಿಲೆಬಸ್ ಇದೆ ಅಂತಲೇ ಅರ್ಥ ಆಯಿತು. ಹಾಗಾದರೆ ಇಷ್ಟು ವಿಷಯವನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಓದ್ಕೊಂಡ್ರೆ ನಾವು PU ಅಥವಾ ಸೆಟ್ ಇರಲಿ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಇರಲಿ ಯಾವುದೇ ಇರಲಿ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಬಂದರೆ 100% ನಾವು ಫೇಸ್ ಮಾಡ್ತೀವಿ. ಸೊ ಇಷ್ಟು ಸಿಲೆಬಸ್ಸು ಹೈಲೈಟ್ ಇಲ್ಲಿ, ಓಕೆನಾ. ಸೊ ಹಾಗಾಗಿ ಇನ್ನು ನೆಕ್ಸ್ಟು ಸಿಲೆಬಸ್ಸನ್ನು ಡಿಸ್ಕಷನ್ ಮಾಡಿದ ನಂತರ ನೆಕ್ಸ್ಟು
ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ 3 ಸೆಟ್ಟು PU ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಸಿಲೆಬಸ್ಸನ್ನು ಮತ್ತೆ ಡಿಸ್ಕಷನ್ ಮಾಡೋಣ.